ನಾವೇನಾದರೂ ತುಂಬ ಮಾತಾಡ್ತೀವಿ ಅಂದರೆ ಜನ ಹೇಳ್ತಾರೆ, ಅಪ್ಪ ಅವ್ರ ಬಾಯಿ ವಟ 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 ಅಂತ ಮಾತಾಡ್ತಾ ಇರ್ತಾರೆ ಅಂತ ಬೈಕೋತಾರೆ. ನಾವೇನಾದರೂ ಮೌನವಾಗಿದ್ದರೆ ಅಯ್ಯಯ್ಯಯ್ಯೋ ಮಾತಾಡೋದಕ್ಕೇನು ದುಡ್ಡು ಕೊಡಬೇಕಾ, ಸ್ವಲ್ಪನೂ ಮಾತಾಡಲ್ಲ, ಏನೂ ಇಲ್ಲ, ಏನ್ರಿ ಅವರು ಜನನೇ ಸೇರಲ್ಲ, ಚೆ 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 ಹೇಗಿರೋದು ಅವ್ರ ಹತ್ರ ಅಂತ ಅದಕ್ಕೂ ಹಾಡ್ಕೋತಾರೆ. ತುಂಬ ಚೆನ್ನಾಗಿ ನಾವು ಅವ್ರಿವ್ರ ವಿಚಾರ ಮಾತಾಡ್ತೀವಿ ಅಂದರೆ ಅಯ್ಯೋ ಅವನಿಗ ಯಾವಾಗಲೂ ಕಂಡೋರ್ ಮನೆ ಚಿಂತೆನೇ ರೀ, ಬರೀ ಅವ್ರಿವ್ರ ಗಾಸಿಪೇ ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ, ಅವ್ರಿಗೇನು ಸ್ವಂತ ಬುದ್ಧಿ ಅನ್ನೋದಿಲ್ವಾ ಅಂತ ಬೈತಾರೆ. ಯಾರ ಸುದ್ದಿನೂ ಮಾತಾಡಲ್ಲ, ನಂದೆಷ್ಟಿದೆಯೋ ಅಷ್ಟೇ ಮಾತಾಡ್ತೀನಿ ಅಂದರೆ ನಿಮಗೆ ಗೊತ್ತಾ ಎಷ್ಟು ಸ್ವಾರ್ಥಿಗಳು. ಅವ್ರದ್ದಾಯ್ತು, ಅವ್ರ ಜೀವನ ಆಯಿತು, ಅವ್ರ ಪಾಡಾಯಿತು, ಅವ್ರದ್ದು ಎಷ್ಟಿದೆಯೋ ಅಷ್ಟೇ ಮಾತಾಡ್ತಾರ್ರಿ. ಅಲ್ಲ, ಒಂದು ಚೂರು ಕನಿಕರ ಬೇಡವಾ, ಕರುಣೆ ಬೇಡವಾ, ಹ್ಯುಮ್ಯಾನಿಟಿ ಸತ್ತೇ ಹೋಗಿದೆಯಾ? ಒಬ್ಬರು ಬಗ್ಗೆ ವಿಚಾರಿಸಲ್ಲ ರೀ, ಒಬ್ಬರು ಸುದ್ದಿ ಮಾತಾಡಲ್ಲ ರೀ, ಅದು ಒಂದು ಜೀವನನಾ ಅಂತ ಹಾಡ್ಕೋತಾರೆ. ಈಗ ನಾವು ಹೇಗಿರಬೇಕು ನೀವೇ ಹೇಳಿ? ತುಂಬ ಮಾತಾಡಬೇಕಾ, ಕಡಿಮೆ ಮಾತಾಡಬೇಕಾ, ಗಾಸಿಪ್ ಮಾತಾಡಬೇಕಾ, ಇಲ್ಲ ನಮ್ಮ ಪಾಡಿ ನಾವು ಇರಬೇಕಾ? ಯಾವ ಥರ ಇರೋದಕ್ಕೂ ಜನ ಬಿಡೋದಿಲ್ಲ. ಅದಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಬೆಟರ್ ನಮಗಂತೂ ಫಿಲಮಲ್ಲಿ ಆ್ಯಕ್ಟಿಂಗ್ ಚಾನ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಲೈಫಲ್ಲಿ ಆಪೋಸಿಟ್ ಇರೋ ಪರ್ಸನ್ನು ಯಾವ ಥರ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಅವ್ರು ತುಂಬ ಮಾತಾಡಿದ್ರೆ ತುಂಬ ಮಾತಾಡಿ, ಕಡಿಮೆ ಮಾತಾಡಿದ್ರೆ ಕಡಿಮೆ ಮಾತಾಡಿ, ರೂಮರ್ ಮಾತಾಡಿದ್ರೆ ರೂಮರ್ ಮಾತಾಡಿ, ಇಲ್ವಾ ನಿಮ್ಮ ಪಾಡಿ ನೀವು ಇದ್ದುಬಿಡಿ. ಆದರೆ ಜನ ಹೇಗೆ ಬದಲಾಗ್ತಾರೋ ನಾವು ಕೂಡ ಸಮ್ಟೈಮ್ಸ್ ಆ್ಯಕ್ಟಿಂಗ್ ಮಾಡಬೇಕಾಗತ್ತೆ. ಸೊ ಜೀವನದಲ್ಲಿ ನೀವು ಕೂಡ ಪಾತ್ರಧಾರಿಗಳು ಅನ್ನೋದನ್ನ ಮರಿಬೇಡಿ.